ಇಂದಿನ ವಿಡಿಯೋ ಕಾಮದ ಏಕಾದಶಿಯ ಮಹತ್ವದ ಬಗ್ಗೆ. ಈ ವಿಡಿಯೋದಲ್ಲಿ ನಾವು ಕಾಮದ ಏಕಾದಶಿಯ ವ್ರತಕಥೆಯ ಬಗ್ಗೆ, ಈ ಏಕಾದಶಿಯನ್ನು ನಾವು ಏಕೆ ಆಚರಿಸುತ್ತೇವೆ, ಈ ಕಾಮದ ಏಕಾದಶಿಯ ಮಹತ್ವವೇನು ಎಂದು ತಿಳಿಯೋಣ. ನಾರದ ಪುರಾಣದಲ್ಲಿ ವಶಿಷ್ಠ ಋಷಿಗಳು ಏಕಾದಶಿಯ ಮಹತ್ವವನ್ನು ಹೇಳುತ್ತಾರೆ. ಈ ಪುರಾಣದಲ್ಲಿ ಋಷಿ ವಶಿಷ್ಠರು ಗಂಗಾ, ಯಮುನಾ, ಗಾಯ, ಪುಷ್ಕರ, ಕಾಶಿ, ಕುರುಕ್ಷೇತ್ರ, ಚಂದ್ರಭಾಗ ನದಿಗಳಿಗೆ ಭೇಟಿ ನೀಡುವುದು ಒಂದು ಏಕಾದಶಿ ವ್ರತವನ್ನು ಮಾಡುವುದಕ್ಕೆ ಸಮಾನವಲ್ಲ ಎಂದು ಹೇಳುತ್ತಾರೆ. ಒಂದು ಏಕಾದಶಿ ವ್ರತವು ಎಷ್ಟು ಪ್ರಬಲವಾಗಿದೆ ಎಂದರೆ ಅದು ನಮ್ಮ ಎಲ್ಲ ಪಾಪಗಳನ್ನು ನಾಶಪಡಿಸುತ್ತದೆ ಮತ್ತು ಅದು ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ. ತಿಳಿಯದೆ ಏಕಾದಶಿ ವ್ರತವನ್ನು ಮಾಡುವ ಯಾರಾದರೂ ತಮ್ಮ ಎಲ್ಲ ಪಾಪಗಳಿಂದ ತಕ್ಷಣವೇ ಮುಕ್ತರಾಗುತ್ತಾರೆ ಮತ್ತು ಸುಲಭವಾಗಿ ವಿಷ್ಣು ಲೋಕವನ್ನು ತಲುಪುತ್ತಾರೆ ಎಂದು ಹೇಳಲಾಗುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಈ ಚೈತ್ರ ಮಾಸದ ಕಾಮದ ಏಕಾದಶಿಯ ಮಹತ್ವವನ್ನು ತಿಳಿಯೋಣ. ಇದು ವಸಂತ ಋತುವಿನ ಮತ್ತು ಚೈತ್ರ ಮಾಸದ ಮೊದಲ ಏಕಾದಶಿ. ಈ ಏಕಾದಶಿಯ ಮಹತ್ವವನ್ನು ಶ್ರೀಕೃಷ್ಣನು ಧರ್ಮರಾಜ ಯುಧಿಷ್ಠಿರನಿಗೆ ಹೇಳಿದನು. ಬಹಳ ಹಿಂದೆ ಸೂರ್ಯವಂಶದ ರಾಜ ದಿಲೀಪ ವಾಸಿಸುತ್ತಿದ್ದ. ಅವರಿಗೆ ಋಷಿ ವಶಿಷ್ಠರು ಈ ಕಾಮದ ಏಕಾದಶಿಯ ಮಹತ್ವವನ್ನು ಹೇಳಿದರು ಮತ್ತು ಅದೇ ಕಥೆಯನ್ನು ಶ್ರೀಕೃಷ್ಣನು ರಾಜ ಯುಧಿಷ್ಠಿರನಿಗೆ ಮತ್ತೆ ಹೇಳಿದನು. ಈ ವ್ರತಕಥೆಯನ್ನು ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಒಮ್ಮೆ ರತ್ನಾಪುರ ಎಂಬ ಹೆಸರಿನ ಪಟ್ಟಣವಿತ್ತು. ಪಟ್ಟಣದ ಹೆಸರಿನಂತೆಯೇ ಈ ಪಟ್ಟಣವು ಅಮೂಲ್ಯವಾದ ವಜ್ರ, ಮುತ್ತುಗಳು, ರತ್ನಗಳು ಮತ್ತು ಎಲ್ಲ ಸಂಪತ್ತಿನಿಂದ ತುಂಬಿತು. ಈ ಪಟ್ಟಣದಲ್ಲಿ ನಾಗದೇವತೆಗಳು ವಾಸಿಸುತ್ತಿದ್ದರು. ಈ ಎಲ್ಲ ನಾಗಗಳ ರಾಜ ಪುಂಡರಿಕನಾಗಿದ್ದನು. ನಾಗರಾಜ ಪುಂಡರಿಕನು ಈ ಪಟ್ಟಣದಲ್ಲಿ ನಾಗಗಳ ಮೇಲೆ ಆಳ್ವಿಕೆ ನಡೆಸುತ್ತಿದ್ದನು. ಎಲ್ಲ ಗಂಧರ್ವರು, ಕಿನ್ನರರು, ಅಪ್ಸರೆಯರು ಅವನ ಆಸ್ಥಾನದಲ್ಲಿ ಆಡುತ್ತಿದ್ದರು ಮತ್ತು ನೃತ್ಯ ಮಾಡುತ್ತಿದ್ದರು. ಆ ಸಮಯದಲ್ಲಿ ಲಲಿತ್ ಎಂಬ ಗಂಧರ್ವ ಇದ್ದನು. ಅವನು ಲಲಿತಾ ಎಂಬ ಸುಂದರ ಅಪ್ಸರೆಯನ್ನು ಮದುವೆಯಾಗಿದ್ದನು. ಅವರಿಬ್ಬರು ನಾಗರಾಜ ಪುಂಡರಿಕನ ಆಸ್ಥಾನದಲ್ಲಿ ಆಡುತ್ತಿದ್ದರು ಮತ್ತು ನೃತ್ಯ ಮಾಡುತ್ತಿದ್ದರು. ಒಮ್ಮೆ ಗಂಧರ್ವ ಲಲಿತನು ನಾಗರಾಜ ಪುಂಡರಿಕನ ಆಸ್ಥಾನದಲ್ಲಿ ಆಡುತ್ತಿದ್ದಾಗ ತನ್ನ ಅಪ್ಸರೆಯ ಪತ್ನಿ ಆಸ್ಥಾನದಲ್ಲಿ ಇಲ್ಲದಿರುವುದನ್ನು ಕಂಡನು. ತನ್ನ ಹೆಂಡತಿಯಿಂದ ಬೇರ್ಪಟ್ಟ ಕಾರಣ ಅವನು ತನ್ನ ಹೆಂಡತಿಯ ಮೇಲಿನ ಪ್ರೀತಿಯಿಂದ, ತನ್ನ ಹೆಂಡತಿಯ ಮೇಲಿನ ಕಾಮದಿಂದ ಹಾಡಲು ಪ್ರಾರಂಭಿಸಿದನು. ಅವನು ಆಡುತ್ತಿರುವಾಗ ತನ್ನ ಹಾಡಿನ ಪದಗಳು ಕಾಮಭರಿತ ಪದಗಳಿಂದ ತುಂಬಿದ್ದವು. ಅವನ ಈ ನಡವಳಿಕೆಯನ್ನು ಕಾರ್ಕೋಟಕ ನಾಗನು ಗಮನಿಸಿ ರಾಜ ಪುಂಡರೀಕನಿಗೆ ತಿಳಿಸಿದನು. ಇದು ಗಂಧರ್ವ ಲಲಿತನ ಮನಸ್ಸು ತನ್ನ ಅಪ್ಸರೆಯ ಪತ್ನಿ ಲಲಿತೆಯ ಕಡೆಗೆ ತಿರುಗಿದೆ ಮತ್ತು ತನ್ನ ಹೆಂಡತಿಯ ಮೇಲಿನ ಕಾಮದಿಂದ ಅವನು ಆಸ್ಥಾನದಲ್ಲಿ ಸೂಕ್ತವಾಗಿ ಆಡುತ್ತಿಲ್ಲ ಎಂದು ಕಾರ್ಕೋಟಕ ನಾಗನು ರಾಜ ಪುಂಡರೀಕನಿಗೆ ಹೇಳಿದನು. ಇದನ್ನೆಲ್ಲ ಕೇಳಿದ ನಾಗರಾಜ ಪುಂಡರೀಕನು ಗಂಧರ್ವ ಲಲಿತನ ಮೇಲೆ ಕೋಪಗೊಂಡನು. ಯಾವ ಉದ್ದೇಶದಿಂದ ಅವನು ತನ್ನ ಹೆಂಡತಿಯ ಕಡೆಗೆ ಕಾಮದಿಂದ ಆಡುತ್ತಿದ್ದೇನೆಯೋ ಆ ಕಾರಣಕ್ಕಾಗಿ ಬೇಜವಾಬ್ದಾರಿಯಿಂದ ಆಡುತ್ತಿರುವನೋ ನೀನು ದೊಡ್ಡ ದೊಡ್ಡ ಕಣ್ಣುಗಳನ್ನು ಹೊಂದಿರುವ ಭಯಂಕರ ರೂಪ ಮತ್ತು ನಿನ್ನ ರೂಪವನ್ನು ನೋಡಿ ಎಲ್ಲರೂ ಭಯಪಡಬೇಕು ಎಂದು ರಾಕ್ಷಸನಾಗಿ ಜನಿಸುವೆ ಎಂದು ನಾಗರಾಜ ಪುಂಡರೀಕನು ಅವನನ್ನು ಶಾಪಿಸಿದನು. ನಾಗರಾಜ ಪುಂಡರೀಕನ ಶಾಪದಿಂದ ಗಂಧರ್ವ ಲಲಿತನು ರಾಕ್ಷಸ ಯೋನಿಯಲ್ಲಿ ಜನಿಸಿದನು ಮತ್ತೆ ಎಲ್ಲೆಡೆ ಸಂಚರಿಸಲು ಪ್ರಾರಂಭಿಸಿದನು. ತನ್ನ ಗಂಡನ ಈ ರೂಪವನ್ನು ನೋಡಿ ಅವನ ಹೆಂಡತಿ ಅಪ್ಸರ ಲಲಿತಾ ದುಃಖಿತಳಾಗುತ್ತಾಳೆ ಮತ್ತು ಅವಳು ಕೂಡ ತನ್ನ ಗಂಡನೊಂದಿಗೆ ಸಂಚರಿಸಲು ಪ್ರಾರಂಭಿಸುತ್ತಾಳೆ. ಅವನು ರಾಕ್ಷಸನಾಗಿರುವುದರಿಂದ ಸಂತೋಷವಾಗಿಲ್ಲ ಮತ್ತು ತನ್ನ ಗಂಡನ ಸ್ಥಿತಿಯನ್ನು ನೋಡಿ ಅಪ್ಸರ ಲಲಿತಾ ಕೂಡ ಸಂತೋಷವಾಗಿಲ್ಲ. ದುಃಖದಿಂದ ಅಳುತ್ತಿದ್ದ ಅಪ್ಸರ ಲಲಿತಾ ಒಮ್ಮೆ ವಿಂಧ್ಯ ಪರ್ವತವನ್ನು ತಲುಪಿದಳು. ಅವಳು ಋಷಿ ಶೃಂಗಿ ಆಶ್ರಮಕ್ಕೆ ಬಂದು ಋಷಿ ಶೃಂಗಿಗೆ ತನ್ನ ನಮನ ಸಲ್ಲಿಸಿ ತನ್ನ ಪತಿಯ ಸ್ಥಿತಿಯ ಬಗ್ಗೆ ಋಷಿ ಶೃಂಗಿಗೆ ಹೇಳಿದಳು. ಅವಳು ಗಂಧರ್ವ ವೀರಧನ್ವನ ಮಗಳು ಮತ್ತು ನಾನು ಗಂಧರ್ವ ಲಲಿತನನ್ನು ಮದುವೆಯಾಗಿದ್ದೇನೆ ಎಂದು ಋಷಿ ಶೃಂಗಿಗೆ ಹೇಳಿದಳು. ತನ್ನ ಪತಿಗೆ ನಾಗರಾಜ ಪುಂಡರೀಕನು ಶಾಪ ಕೊಟ್ಟಿದ್ದಾನೆ ಮತ್ತು ಆ ಶಾಪದಿಂದಾಗಿ ಅವನು ರಾಕ್ಷಸನಾಗಿದ್ದಾನೆ ಎಂದು ಅವಳು ಋಷಿ ಶೃಂಗಿಗೆ ಹೇಳುತ್ತಾಳೆ. ಅವನ ಭಯಂಕರ ರೂಪ, ಕೆಟ್ಟ ಅಭ್ಯಾಸಗಳು ಇದನ್ನೆಲ್ಲ ನೋಡಿ ನನಗೆ ನನ್ನ ಜೀವನದಲ್ಲಿ ಬೇಸರವಾಗಿದೆ ಮತ್ತು ನನ್ನ ಪತಿಗೆ ಈ ರಾಕ್ಷಸ ದೇಹದಿಂದ ಮುಕ್ತಿ ಯಾವಾಗ ಸಿಗುತ್ತದೆ ಎಂದು ಹೇಳುವಂತೆ ಅವಳು ಋಷಿ ಶೃಂಗಿಯನ್ನು ಕೇಳಿಕೊಳ್ಳುತ್ತಾಳೆ. ಆಕೆಯ ಸ್ಥಿತಿಯನ್ನು ಆಲಿಸಿದ ಋಷಿ ಶೃಂಗಿಯು ನೀನು ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ನನ್ನ ಬಳಿಗೆ ಬಂದಿರುವೆ ಮತ್ತು ಏಕಾದಶಿ ವ್ರತವು ಹತ್ತಿರ ಬರುತ್ತಿದೆ. ಅದರಿಂದ ಈ ಚೈತ್ರ ಮಾಸದ ಏಕಾದಶಿಯನ್ನು ಆಚರಿಸು ಎಂದು ಹೇಳುತ್ತಾನೆ.
ಈ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಕಾಮದ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಏಕಾದಶಿಯ ದಿನದಂದು ಶ್ರದ್ಧಾ ಭಕ್ತಿಯಿಂದ ಉಪವಾಸ ಮಾಡಿ ದೇವರ ಚಿಂತನೆ ಮಾಡುವುದರಿಂದ ನಿನಗೆ ಈ ವ್ರತದ ಪುಣ್ಯ ಸಿಗುತ್ತದೆ ಮತ್ತು ಈ ವ್ರತದ ಪುಣ್ಯವನ್ನು ನಿನ್ನ ಪತಿಗೆ ನೀಡಿದರೆ ಅವನು ಈ ರಾಕ್ಷಸ ದೇಹದಿಂದ ಮುಕ್ತನಾಗುತ್ತಾನೆ ಎಂದು ಋಷಿ ಶೃಂಗಿ ಅವಳಿಗೆ ಹೇಳುತ್ತಾನೆ. ಋಷಿ ಶೃಂಗಿಯ ಸೂಚಿಸಿದಂತೆ ಅಪ್ಸರೆ ಲಲಿತಾ ಈ ಚೈತ್ರ ಮಾಸದ ಕಾಮದ ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದಳು ಮತ್ತು ದ್ವಾದಶಿಯ ದಿನದಂದು ಎಲ್ಲ ಋಷಿಗಳ ಮುಂದೆ ತನ್ನ ವ್ರತದ ಪುಣ್ಯವನ್ನು ತನ್ನ ಪತಿಗೆ ನೀಡುತ್ತಾಳೆ. ತನ್ನ ವ್ರತದ ಪುಣ್ಯದಿಂದ ಅವಳ ಪತಿ ರಾಕ್ಷಸ ದೇಹದಿಂದ ಮುಕ್ತಿ ಪಡೆದು ಮತ್ತೆ ಗಂಧರ್ವನಾದನು. ಅವರಿಬ್ಬರು ಎಲ್ಲ ಋಷಿಗಳ ಆಶೀರ್ವಾದವನ್ನು ಪಡೆದು ವಿಮಾನದಲ್ಲಿ ತಮ್ಮ ರತ್ನಪುರ ಪಟ್ಟಣಕ್ಕೆ ಹೋಗುತ್ತಾರೆ. ಈ ಚೈತ್ರ ಮಾಸದ ಕಾಮದ ಕಥೆಯನ್ನು ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇದನ್ನು ತ್ರೇತಾಯುಗದಲ್ಲಿ ಋಷಿ ವಶಿಷ್ಠರು ರಾಜ ದಿಲೀಪನಿಗೆ ವಿವರಿಸಿದರು ಮತ್ತು ಇದನ್ನು ಮತ್ತೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ರಾಜ ಯುಧಿಷ್ಠರನಿಗೆ ವಿವರಿಸುತ್ತಾನೆ. ಈ ಚೈತ್ರ ಮಾಸದ ಕಾಮದ ಏಕಾದಶಿಯನ್ನು ಆಚರಿಸುವುದರಿಂದ ನಾವು ಇಂದಿನ ಜನ್ಮಗಳಲ್ಲಿ ಮಾಡಿದ ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತೇವೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಬ್ರಹ್ಮಹತ್ಯೆ ಪಾಪದಂತಹ ಪಾಪಗಳು ನಮ್ಮ ಕುಟುಂಬದಿಂದ ಯಾರಾದರೂ ಪಿಶಾಚಿನಿ ಅಥವಾ ಪ್ರೇತ ಯೋನಿ ಪಡೆದ ನಮ್ಮ ಪೂರ್ವಜರಲ್ಲಿ ಯಾರಾದರೂ ಇದ್ದರೆ ಈ ಕಾಮದ ಏಕಾದಶಿಯನ್ನು ಆಚರಿಸಿದರೆ ಅವರು ಪ್ರೇತ ಯೋನಿಯಿಂದ ಮುಕ್ತರಾಗುತ್ತಾರೆ. ಹೆಸರೇ ಸೂಚಿಸುವಂತೆ ಕಾಮದ ಅಂದರೆ ನಮ್ಮ ಆಸೆಗಳು, ನಮ್ಮ ಇಚ್ಛೆಗಳು, ನಮ್ಮ ಕಾಮನೆಗಳನ್ನು ಪೂರೈಸುವ ವ್ರತವಿದು. ಶ್ರದ್ಧಾಭಕ್ತಿಯಿಂದ ಈ ಏಕಾದಶಿಯನ್ನು ಆಚರಿಸುವುದರಿಂದ ನಮ್ಮ ಎಲ್ಲ ಕಾಮನೆಗಳು ಈಡೇರುತ್ತವೆ. ಇದಿಷ್ಟು ಕಾಮದ ಏಕಾದಶಿಯ ಮಹತ್ವದ ಕುರಿತು. ಓಂ ನಮೋ ಭಗವತೆ ವಾಸುದೇವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.